ಸೊ ನನಗೆ ಇಂಥದ್ದು ಯಾವಾಗ ಆಕೈತಿ ಯಾರಿಗ್ ಗೊತ್ತ್ರಿ ಗೈಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲಾರು ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತೀನಿ. ಅಂಡ್ ನಾವಂತೂ ಮಸ್ತ್ ಇದೀವಿ. ಇದ ಡೈಲಾಗ್ ಸೂರ್ಯ ಕಡೆ ಹೇಳಿಸ್ಬೇಕಂದ್ರೆ ಇಲ್ಲೆಲ್ಲಾ ಮಂದಿ ಇರ್ತಾರ ಅಂತ ಹೇಳಿ ಅಂತನವ. ಅದಕ್ಕೆ ಅದನ್ನೆಲ್ಲ ಏನ್ ಹೇಳ್ಸಕ್ಕಾಗಲ್ಲ. ನಾ ಇವತ್ತು ಎಲ್ಲಿ ಬಂದಿವಪ್ಪ ಅಂತ ಓರಿಯನ್ ಮಾಲಿಗೆ ಬಂದಿದ್ವಿ. ಸೊ ಇವತ್ತಿನ ಡೇ ಔಟ್ಫಿಟ್ ಜೀನ್ಸ್ ಹಾಕೋ ಬದ್ಲಿ ಮತ್ತು ನಿನ್ನ ಪ್ಯಾಂಟ್ ಹಾಕೊಂಡೆ ಅಷ್ಟೇ ನೀನ್ ಹಾಕೊಂಡಿದ್ದು. ಸೊ ಯಾ ಗೈಸ್, ಇವಾಗ ಹೋಗಿ ಏನೇನ್ ಒಳಗ್ ಏನೈತಿ ಏನಿಲ್ಲ ಅಂತ ಹೇಳಿ ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ರಿ ಗೈಸ್. ಆ ಒಂದು ಔಟ್ಫಿಟ್ ಅನ್ನು ತೋರಿಸ್ತೇನೆ. ಕೊಡು ಸುರೇಶ. ಹಾ ಮೈಕ್ ಇಲ್ಲೈತಿ ಚೌಕಾಶ ತಗೋ. ನೋಡ್ರಿ ನನ್ನ ಔಟ್ಫಿಟ್ ಅಂತಿ ನಾರ್ಮಲ್ ರೀ. ನಿನ್ ಹಾಕೊಂಡ್ ಬಂದಿದ್ದ ನೈಟ್ ಪ್ಯಾಂಟ ಮತ್ತ ಮ್ಯಾಲಟ ವೈಟ್ ಶರ್ಟ್ ಹಾಕೊಂಡ್ ಬಂದಿನಿ. ನನ್ಗೇನ್ ಹಂಗ ಹಾಕೋಬೇಕು ಹಿಂಗ ಹಾಕೋಬೇಕು ಅಂತ ಏನಿಲ್ಲ. ನಾ ತರೋದನ್ನು ಕಡಿಮೆ ತಂದ ಶರ್ಟ್ ಅದು ಎಲ್ಲ. ಅದಕ್ಕೆ ಬರ್ರಿ ಹೋಗೋಣ. ಮಾಲ್ ಎಂಟ್ರೆನ್ಸ್ ಆದ್ವಿ. ಅಂಡ್ ನೋಡ್ರಿ ಎಷ್ಟ್ ಮಸ್ತ್ ಐತಲ್ಲ. ನೋಡೋಣ ಬರ್ರಿ, ಇನ್ನ ಎಕ್ಸ್ಪ್ಲೋರ್ ಮಾಡೋಣ ಜಾಸ್ತಿ ಬರ್ರಿ ಗೈಸ್. ಸೊ ಗೈಸ್ ಮೇಲ್ ಬಂದೇವಿ. 4th and 3rd ಫ್ಲೋರಿಗೆ ಬಂದೇವಿ. ಸೊ ನನಗ ನಮ್ ಸಮೃದ್ಧಿಗೆ ಮತ್ತ ನಮ್ ಸ್ವಾಗತಿಗೆ ಹಿಂಗ ಟೆಡಿ ಬಿಯರ್ ತಗೊಳೈತಿ ಆ ಗೇಮ್ ಮಾಡಿ. ಖರೆ ಅದಕ್ಕ ಒಂದ್ ಕಾರ್ಡ್ ತಗೋಬೇಕ್ರಿ. ಸೊ ಪೇ ಜಾಸ್ತಿ ಮಾಡ್ಬೇಕಾಕೈತಿ. ನೋಡೋಣ ಏನ್ ಮಾಡೋಣ ಅಂತ ಹೇಳಿ. ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ. ಸೊ ದ್ಯಾಟ್ಸ್ ವೈ ಗೇಮ್ ಮಾಡಿ ತಗೋಬೇಕು. ನಂಗೆ ಅದ್ ಗೇಮ್ ಆಡೋದೈತಿ. ಟೈಮ್ ಝೋನ್ ಹೋಗುಣ ಬಾ, ಹೋಗುತ್ತೇವಿ. ಖರೆ ಹೆಂಗ್ ತಗೊಳೋದು ಏನ್ ತಗೊಳೋದು ಫಸ್ಟ್ ಟೈಮ್ ಅಲ್ಲ, ನಂಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ನಂಗೆ ಒಂದ್ ಸ್ವಲ್ಪ ನರ್ವಸ್ ಅಷ್ಟೇ, ಮತ್ ಏನಿಲ್ಲ. ಮತ್ ಒಂದೇ ಬಾ ಅಂದ್ರ ಒಂದೇ ಸಲಕ್ ಬರ್ಬೇಕ್ಲಕ್ಕೋ. ಸೊ ಗೈಸ್ ನೋಡ್ರಿ, ತಾನ ಒಬ್ಬ ವಿಡಿಯೋ ಮಾಡತ್ತಾನು, ನಾ ವಾಯ್ಸ್ ಓವರ್ ಕೊಡೋದಾಗತೈತಿ. ಬಿಕಾಸ್ ನನ್ ಕಡೆ ಮೈಕ್ ಐತ್ರಿ ಗೈಸ್, ಅದಕ್ಕೆ. ಬಾ ನೋಡೋಣ, ಕೇಳನು. ಗಿಡ ಇಲ್ಲಿ ನೋಡಿಲ್ಲ ಏನ್ ಮಸ್ತ್ ಐತಿ. ಬಾ ಸೇಮ್ ಮಗು ಗತೆನ ಕಾಣ್ಸತೈತಲ್ವ, ಅಷ್ಟೇ ವಜ್ಜ ಐತಿದ. ಏನ್ ಮಾಡ್ತೈತಿದು? ಏನ್ ಮಾಡ್ತೈತಿದ? ಏನ್ ಮಾಡ್ತಿದಾರೆ ಇದ? ಓ ಸಣ್ಣ ಹುಡುಗರು ಸೇಮ್ ಮಕ್ಳ ಗತೆನೆ ಎತ್ಕೊಂಡು ಇದನ್ನ ಆಡ್ಬಹುದು. ಸೊ ನನಗೆ ಇಂಥದ್ ಯಾವಾಗ ಆಕೈತಿ ಯಾರಿಗ್ ಗೊತ್ತ್ರಿ ಗೈಸ್. ಸಮ್ಮಿಗ್ ತಗೊಂಡ್ರೆ ಮುರಿದು ಹೋಗಿತಾಳ, ಆಕಿ ರುಂಡಾನ ಮುರಿತಾಳ. ಏನ್ ಮಸ್ತ್ ಇಲ್ಲಿ ಆಟ ಆಡೋ ಸಾಮಾನ್ಗಳು ಅದಾವ ನೋಡೋ. ಗಿಡ ಏನ್ ಭಾರಿ ಐತಿ. ಇದ್ರದ್ ಹೆಂಗಿದ್ದ ಕೇಳು ನನ್ನ. ಇಲ್ಲ ಅಪ್ಪಾಜಿ, ವೇಸ್ಟ್ ಯಾಕೈತಿ. ಸ್ಕೂಬಿ ಆಡ್ತೇನೆ, ಸಮ್ಮಿ ಆಡ್ತಾಳ. ಪ್ರೈಸ್ ಬಂದ್ಬಿಟ್ಟು 3000 3,000. ಇದಕ್ಕಿಂತ ಏನ ಸಣ್ಣದ್ ಬೇಕಾದ್ರೆ ನಡೀತೈತಿ. ಸೊ ಗೈಸ್ ನಾವೀಗ 1500 ಕೊಟ್ಟ ಕಾರ್ಡ್ ತಗೊಳತೀವ್ರಿ ಆಟ ಆಡಕ. ಅದ್ರ ಮೇಲೆ ಏನೋ ಬರ್ದಿರ್ತೈತಂತ. ಒಟ್ ಆಡೋಣ್ರಿ, ಏನ್ ಗೆಲ್ತೇವಿ ಏನ್ ಬಿಡ್ತೇವ ಅನ್ನೋದಲ್ಲ, ಒಟ್ ಫನ್ ಇರ್ತೈತಿ ಅನ್ನೋ ಸಲುವಾಗಿ ಆಟ ಆಡತೀವಿ. ಅಂಡ್ ಐ ನೋ ನಿಮಗ್ ವಾಯ್ಸ್ ಕೇಳಂಗಿಲ್ಲ ಅಂತ ಹೇಳಿ ಅದ್ರ ಸಲ ಮೈಕ್ ಹಾಕೊಂಡೇವಿ. ಮತ್ ಆದ್ರೂ ನೋಡೋಣ್ರಿ ಗೈಸ್, ಏನೇನ್ ಇರ್ತೈತಿ ಏನೇನಿಲ್ಲ ಪ್ರತಿಯೊಂದು ನೋಡೋಣ. ಅಂಡ್ ಅದನ್ನು ನೋಡೋಣ. ಅಂದ್ರ ಬೋನಸ್ ಟಿಕೆಟ್ ಅದು ಎಲ್ಲ ತಗೊಂಡ್ರಂದ್ರ ಮತ್ ಅದ್ರ ಜೊತೆ ಏನಾರೇ ಒಂದ್ ಗಿಫ್ಟ್ ಅದು ಆಫರ್ ಹಿಂಗೆಲ್ಲ ಇರ್ತೈತಿ. ಸೊ ವಿಲ್ ಸಿ ಏನಾಗ್ತೈತಿ ಏನಿಲ್ಲ. ಈಗ ಗಿಫ್ಟ್ ತಗೊಳತ್ತೇವಿ. ಸೊ ಗೈಸ್ ಕಾರ್ಡ್ ಅಂದ್ರೂ ಕೈಯಾಗ ಬಂದ್ 1500 ರೂಪಾಯಿದ. ಏನ್ ಆಡ್ಬೇಕು ಹೆಂಗ್ ಆಡ್ಬೇಕು ಅಂತ ಹೇಳಿ ದೇವ್ರಾಣಿ ಗೊತ್ತಿಲ್ಲ. ಒಟ್ ಆಡಕ್ ಅಂತ ಹೇಳಿ ತಗೊಂಡೇವಿ. ಸೊ ಬರ್ರಿ ಏನೇನ್ ಆಡ್ತೇವೆ ಏನೇನಿಲ್ಲ ಪ್ರತಿಯೊಂದು ನೋಡೋಣ. ಇಲ್ಲಿ ಮಾರ್ಕೆಟ್ ನಾಯ್ಸ್ ಐತಿ. ವಿಲ್ಸಿ ಏನ್ ಪ್ಲೇ ಮಾಡ್ತೇವೆ ಅಂತ ಹೇಳಿ ಎಲ್ಲಾನು ತೋರಿಸ್ತೀವಿ. ಒಮ್ಮೆ ಆಡ್ತೀವಿ ಒಂದ್ ನೀವ್ ಆಡ್ತಾನಂದ್ರೆ ಇಬ್ರದು ಈಕ್ವಲ್ ಆಗ್ಬೇಕಲ್ಲ. ಸೊ ಹಂಗಾಗಿ ಸೊ ಅದೇನೋ ಪಾಯಿಂಟ್ಸ್ ಇರ್ತದಂತ, ಅದ್ರ ಮೇಲೆ ಹಿಂಗ್ ಟ್ಯಾಪ್ ಮಾಡ್ಬೇಕು. ಟ್ಯಾಪ್ ಮಾಡಿದ್ಮೇಲೆ ಆಡ್ಬೇಕು. ಯಾವ ಮಟ್ಟಿಗೆ ಆಡ್ತೇವಿ ಹೆಂಗ್ ಆಡ್ತೇವಿ ಯಪ್ಪ ಗೊತ್ತಾಗತ್ತಿಲ್ಲ. ಫುಲ್ ಕನ್ಫ್ಯೂಸ್ ಆಗತೈತಿ. ಸೊ ಬರ್ರಿ ಗೈಸ್ ಇದ ಗೇಮ್ ನೋಡೋಣ ಫಸ್ಟ್. ಇಲ್ಲ ಐತ್ ನೋಡ್ರಿ 180 ರೂಪಾಯಿದು ಹಿಂಗ. ಪ್ಲೀಸ್ ಟೇಕ್ ಆಫ್ ಯುವರ್. ಫಸ್ಟ್ ಕೇಳೋನ್ಗಪ್ಪ ಅವ್ರಿಗೆ ಹೆಂಗ ಆಡ್ಬೇಕಂತ ಹೇಳಿ. ನನಗೂ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮ್ ನನಗ. ಸೊ ಗೈಸ್ ಒಬ್ರು ಕೇಳಿದ್ವಿ, ಅನ್ನಾಗ ಹೇಳಿದ್ರು. ಸೊ ಇದನ್ನೇನು ಒದಗಿದ್ಮೇಲೆ ಅದು ಬೀಳುತ್ತಂತ. ಟ್ರೈ ಮಾಡೋಣ. ಟೈಮಿಂಗ್ ಸ್ಟಾರ್ಟ್ ಆಯ್ತು. ಶಿಟ್ ಮುಗೀತ. ಆಕ್ಚುಲಿ ಮುಗೀತ. ಅದು ಒಂದೇ. ನೀವ್ ಒಂದ್ಸಲ ಆಡ್ ನೋಡೋಣ. ಅದು ಒಂದೇ ಸಲ ಟ್ಯಾಪ್ ಮಾಡ, ಗುರ್ರ ಅಂತೈತಿ. ಹಿಡಿ, ಒಂದೇ ಸಲ ಟ್ಯಾಪ್ ಮಾಡ. ಆಯ್ತು. ಒಂದೇ ಸಲ ಹಚ್ಚದನ್ನ. ಸೌಂಡ್ ಬಂತ, ತೆಗಿ ಪಟ್ಕನ್ ತೆಗಿ. ಟೈಮ್ ಸ್ಟಾರ್ಟ್ ಆಯ್ತು. ಸೊ ಗೈಸ್ ಅವ್ ಮಾಡಿದ ಗೈಸ್ ಅದಕ್ಕೇನು ಬರ್ಲಿಲ್ಲ. ಅದ ಸ್ಕ್ರೀನ್ ಬ್ಲಾಂಕ್ ಆಗಿ ಬಿಡ್ತ್ರಿ ಗೈಸ್. ಏನ್ ಮಾಡಿದ್ ಯಾರಿಗ ಈಗ ಆಡೋಣ್ರಿ ಗೈಸ್.
ಇಷ್ಟೇ. ಬಿಟ್ಟು ಗೈಸ್ ಕರೆ ಎಲ್ಲಿಂದ ತಕೊಳ್ಳೋದು? ಹೆಂಗ್ ಎಲ್ಲಿ ಕೈ ಹಾಕ್ಬೇಕು? ಯಾ ಬಬಲ್ ಬಬಲ್ ಸಿಕ್ತ್ರಿ ಗೈಸ್. ಫೈನಲಿ ಒಂದ್ ಏನಾದ್ರೂ ವಿನ್ ಆದ್ವಲ್ಲ ಅಷ್ಟೇ ಸಾಕು. ಅದನ್ನ ಒಂದ್ಸಲ ಆಡೋಣ, ಮೇ ಬಿ ಬೀಳಬಹುದೇನೋ. ನಿನಗ್ ಬೇರೆ ಆಡಿಸ್ತೇನೆ ತಗೋಣ. ಐ ಕರೆದು ಓಪನ್ ಆನ್ ಆಗತ್ತಿಲ್ಲಲ್ಲ. ಆಯ್ತು ಸರಿ. ಅಲ್ಲಿ ಚಾಕ್ಲೇಟ್ ಆಡೋಣ. ಚಾಕ್ಲೇಟ್ ನನ್ ಫೇವ್ರೇಟ್ ಅಲ್ಲ, ಅದು ಬಾ. ಇದು ಹೆಂಗಿರುತ್ತ? ಹಿಂಗ್ 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 ಮಾಡಿ ಆಮೇಲೆ ಇದನ್ನ ಒತ್ತದಾ ಹಿಡ್ಕೊಂಡ್ ನೋಡೋಣ. ಸೊ ಗೈಸ್ ನನಗಂತೂ ಸತ್ರು ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡತ್ತೇನ್ರಿ ಗೈಸ್. ಹೋಯ್ತು ಹೋಯ್ತು. ನೀ ಮಾಡ್ತೀವಿ ಒಂದ್ಸಲ ಟ್ರೈ ಮಾಡ, ಹೋದ್ರೆ ಹೋಗಂತೆ ಟ್ರೈ ಮಾಡ. ಆ ಪಟ್ಕನ್ ಇಟ್ಟು ಕ್ಯಾಶೆ ಇದನ್ ಮಾಡಾಯ್ತು. ಫಸ್ಟ್ ಇದನ್ ಮಾಡಿ. ಟೈಮಿಂಗ್ ಲಘು ಲಘು ಮಾಡ್ಬೇಕು. ಓಕೆ ಹಿಡಿ. ಆಯ್ತು ಲಘು ಲಘು ತಗೋ. ಫಸ್ಟ್ ಒಂದ್ ಇದನ್ ಸೆಂಟರ್ ಗಿಡಿ. ಶಿಟ್ ಬರ್ಲಿಲ್ಲ, ಔಟ್. ಓಕೆ ತಗೋ, ನಾನು ಆಡ್ತೇನೆ. ಅಟ್ ಲೀಸ್ಟ್ ಪಾಯಿಂಟ್ಸ್ ಇದನ್ ಟಿಕೆಟ್ಸ್ ಅದು ತಗೊಳ್ಳೋಣ ಅಂತ, ಹೌದಿಲ್ಲ? ನಂಗ ಅದು ಆಡೋದೈತೆ ಆಕ್ಚುಲಿ. ಅದು ಎಷ್ಟು ಕ್ಯೂಟ್ ಅದಾವು ಎಲ್ಲಾ. ಹೆಂಗ್ ಹಿಡ್ಕೋತ ಬರ್ಬೇಕಲ್ಲ. ನೋಡೋಣ ಇನ್ನೊಂದ್ಸಲ ಆಡೋ. ಈಗ ಆಡೋ. ಹಿಂಗೈತೆ ಇದು. ಇನ್ನೊಂದ್ಸಲ ಇವು ಬರಲ್ಲೇ. ಬಾಳ್ ಟ್ರಿಕ್ ಐತದ, ಬರುದಿಲ್ಲ. ಈಗ ಹೆಂಗ್ ಆಡೋದಂತ ಗೊತ್ತೇ ಇಲ್ಲ. ಇಲ್ಲಿ ನೋಡೋಣ, ಇಲ್ಲಿ ಟ್ರೈ ಮಾಡೋಣ. ಒಂದ್ಸಲ ಟ್ರೈ ಮಾಡೋಣ ಗಿಡ. ಟ್ರೈ ಮಾಡಕರೆ ಒಂದು ಬರ್ಲಿಲ್ಲ ಗೈಸ್. ಇವ ಆಡ್ತಾಯಿಸ್ ಇವಾಗ ಈ ಗೇಮ್ ಆಡ್ಲಿಕ್ಕತ್ತಾನು. ನೋಡೋಣ ಹೆಂಗ ಆಡ್ತಾನ ಅಂತೇಳಿ. ಹಾಕ್ತಾನೆ ಇಲ್ಲ. ಮಿನಿಮಮ್ ಅಂದ್ರೆ 2 ಹಾಕ್ಬೇಕು. ಅಂದ್ರೆ 350 ಏನು ಟಿಕೆಟ್ಸ್ ಐತಿ. ಸೊ ವಿಲ್ ಸಿ ಗೈಸ್ ಏನ್ ಮಾಡ್ತಾನ ಅಂತ ಹೇಳಿ. ಒಂದಂದ್ರೂ ಬೀಳಾತನೇ ಇಲ್ಲ ಗೈಸ್. ಯಪ್ಪ, ನೀಟಾಗಿ ಹಾಕ, ಸಾವಕಾಶ ಹಾಕ. ಅಕ್ಕ ನೋಡಿ ಹಲಕಿ ಚಂದ ನೀವ ಸರಿ. ನೀಟಾಗಿ ಒಂದಿಟ್ಟು ಹಾಕತಿಲ್ಲ. ಹಾಕ್ಲ್ಯಾ? ಒಂದು ಕುಂಡ್ರತಿಲ್ಲಲ್ಲ. ಸೊ ಗೈಸ್ ಎಲ್ಲಾ ಫಾಲ್ ಇದನ್ನ ನಿಂದ ಕೊಟ್ಟ ನೀ ಆಡಿಲ್ಲ. ನಂದು ನೀ ಯಾಕೆ ಆಡ್ತಿ? ಭಾರಿ ಅದನ್ ಗಿಡ. ಇದನ್ನ ಆಡಂತ ಹ್ಯಾಮರ್ ಗೈಸ್. ಇವಾಗ ಇದನ್ನ ಆಡತ್ತ. ಅಲ್ಲೈತಿ ಹ್ಯಾಮರ್ ಅಲ್ಲೈತಿ. ಚಾಲು ಮಾಡು ಗೈಸ್. ಓಕೆ ತಗೋ ಆಡ್ ತಗೋ ಫಸ್ಟ್. ನೋಡೋಣ್ರಿ ಗೈಸ್ ಹೆಂಗ ಆಡ್ತಾನು. ಹೊಡಿ. ಬರೇ ಎಷ್ಟ್ ಹೋಗ್ತೈತಿ ನೋಡೋಣ್ರಿ ಗೈಸ್. ಪಾಯಿಂಟ್ಸ್ ಎಷ್ಟು ಕಲೆಕ್ಟ್ ಆಗ್ತೈತಿ? 520 ಅಷ್ಟೇ. ನೈಸ್ ಚೆನ್ನಾಗಿ. ಯಪ್ಪ ದೇವ್ರೆ, ಯಾ ನವನಿ ಆಡಕತ್ತಾನ್ರಿ ಗೈಸ್ ಇವ. ಸ್ಕೋರ್ ಎಷ್ಟೈತಿ ನೋಡೋಣ. ಓ ಚೆನ್ನಾಗೈತಿ. ಇವಾಗ ಏನಾದ್ರು ಪಾಯಿಂಟ್ಸ್ ಇದನ್ ಬರುತ್ತಾ ಕಲೆಕ್ಟ್? Are you ready? Your caller is waiting for you. ಆಯ್ತು. Just one.
Are you ready? ಏ ಇಲ್ಲಿ ಹೇಳು ನಾನು ಇಲ್ಲಿ ಅಲ್ಲಿ ಆಡಿಸ ಇಲ್ಲಿ ಇರ್ಲಿ ಸರಿ ಸರಿ ಆಡ್ಗಿಡ ನಾನು ಫಾಸ್ಟ್ ಮಾಡ್ತೀನಿ Just one small hit. ನಾ ಏನ್ ಮಾಡ್ಲಿ ನನ್ ಕೈಯಾಗ ಶಕ್ತಿ ಇರುದ ಅಷ್ಟೈತಿ ಓಕೆ ಬಾಯ್ ಹೆಂಗಿದು ಬಿತ್ತು ತಾನ ಬಿತ್ತು ಅಲ್ಲಿ ಅಷ್ಟೇ ಇರ್ತೈತದ ನಾ ಹಿಂಗ್ ಹಿಡ್ದಿದ್ದೆ ಯಾಕೆ ಅಯ್ಯೋ ಸೆಂಟ್ರ್ ಆಯ್ತದ ಇನ್ನೊಂದ್ಸಲ ಆಡೋನು ಅದಕ್ಕೆ ಇನ್ನೊಂದ್ಸಲ ಆಡೋನು ಆಡೋಣ ಏ ಹತ್ತಿ ಟಿಕೆಟ್ ನೀ ಯಾರನ್ನು ಆಡ್ ನೋಡೋನು ಹತ್ತಿಕ್ ಒಂದ್ ಚೂರ್ ಮಿಸ್ ಆಯ್ತು ಅಷ್ಟೇ ಆಗ್ಲಿಲ್ಲ 72 ಅದಾವ ಪಾಯಿಂಟ್ಸ್ ಹಾ ಸ್ಟಾರ್ಟ್ ಮಾಡ್ಲಿ ಓ ಶಿಟ್ ಬರೇ ಇನ್ನ 200 ಎಷ್ಟು ಅಷ್ಟದ ಸೊ ಗೈಸ್ ಮತ್ತೆ ರಿಚಾರ್ಜ್ ಮಾಡಿಸ್ಕೊಂಬಂದೆ ಆಡುನ್ರಿ ಎಷ್ಟೈತಂತ ಈಗ 510 ಅಷ್ಟಲ್ಲ ಪಾಯಿಂಟ್ಸ್ ಬರುವ ಸೊ ಗೈಸ್ ಇವಾಗ ಈ ಗೇಮ್ ಆಡೋದನ್ನು ಚಾಲು ಮಾಡ್ತೇನ್ರಿ ಗೈಸ್ ಓಕೆ ನಂದಿಲ್ ಬ್ಯಾಗ್ ಇಟ್ಕೋ ಸೊ ಗೈಸ್ ಇವನು ಚಾಲು ಮಾಡಿದೆ ಓಕೆ ಹಾ ಸೊ ಆಡ ನೀನು ಆಡು ತಗೋ Nice job. Bullseye. On to the lightning round. Get ready for ಎಷ್ಟು 10,000 ಎಷ್ಟದ ಎಷ್ಟೋ ಮಾಡಿದೆ ನಾ ಥರ್ಡ್ ಫೋರ್ತ್ ಅಲ್ಲ ನಡೀಗ ಮಸ್ತ್ ಇತ್ತು ಗೇಮ್ ಆಕ್ಚುಲಿ ಭಾರಿ ಇತ್ತು ಇಲ್ಲ ಮುಗೀತದ ಇಷ್ಟೇ ಓನ್ ಟ್ರೈ ಅಲ್ಲ ಅವ್ರು ಆಡ್ತಿದ್ರೆ ಆಡ್ಲಿ ಆಮೇಲೆ ಇನ್ನೊಂದ್ ಅವ್ರು ಆಡ್ಲಿ ಆಮೇಲೆ ಆಡೋಣ ಇದ ಚೆನ್ನಾಗೈತಿದ್ದು ನಂಗೆ ಇದು ಬಾಳ ಇಷ್ಟ ಆಗೈತೆ ಆದ್ರೆ ಪಟ ಪಟ ಬೀಳ್ತಾವ ಬಬಲ್ಸ್ ಬಟ್ ಇದಾದ್ರೆ ಹೆಂಗ್ ಆಕೈತೆ ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆಗ್ತೈತ್ರಿ ನಮ್ಗೆ ಆಡಕ ಬರಂಗಿಲ್ಲ ಆಕ್ಚುಲಿ ಗೈಸ್ ಇವಾಗ ಗೇಮ್ ಎಲ್ಲ ಕಂಪ್ಲೀಟ್ ಆಯ್ತಾ 475 ಕಾಯಿನ್ ಆಡ್ಸ್ ಆಗಿದಾವ ಇದ್ರೊಳಗೆ ನೋಡ್ರಿ ಕಾಯಿನ್ಗಳು ಈ ಒಂದ್ ಚಾಕ್ಲೇಟ್ 140 ಕಾಯಿನ್ ಇಲ್ಲಿ ನೋಡ್ರಿ ಇದಕ್ಕ 5250 ಕಾಯಿನ್ ನಮಗ್ ಸಿಕ್ಕುವಂತ ಕಾಯಿನ್ಗಳ 475 ಒಂದೊಂದ್ ಬಾಲಿಗಿನ ಅದಾವ್ರಿ 1115 ಕಾಯಿನ್ ಎಷ್ಟಿದೆ ಅದಕ್ಕ ಅಂತ ತಗೊಂಡ್ ಬಾಗಿಟಿ ಮತ್ ಇನ್ನ ಬರ್ತಾವ ಅದ್ರೊಳಗ ನೋಡಲ್ಲ ಇದನ್ ಬರ್ತೈತಿ ಫ್ರೂಟಿ ಬರ್ತೈತಿ 280 ಮತ್ ಇನ್ನ ಬ್ಯಾಗ ಏನಾರ ತಗೋಬೋದ ಸಣ್ಣ ಸಣ್ಣ ನೀನ್ ತಗೊಂಡ್ ಏನ್ ಮಾಡ್ತೀಯ ಇಲ್ಲಿ ನೋಡಿ ನಿನ್ ಬೇಕಾದ್ರೆ ತಗೋ ಚಾಕ್ಲೇಟ್ 450 ಐತಿ ತಗೋ ತಗೋ
470 ಒಳಗ ಇದು ಚ್ವಿಂಗಮ್ಮ. ಆಮೇಲೆ ನಾವು ವಿನ್ ಆಗಿರೋದ ಏನಪ್ಪಾ ಅಂತಂದ್ರೆ ಇವೆರಡು ಶಾರ್ಪ್ನರ್, ಆಮೇಲೆ 2 ಬಬ್ಬಲ್ ತೋರಿಸ್ತೇನ್ರಿ ಗೈಸ್ ಅಲ್ಲಿ. 2 ಶಾರ್ಪ್ನರ್ ಸಮ್ಮಿಗೆ ಮತ್ತ ನಮ್ಮ ಸ್ವಾಗತಕ್ಕೆ ಆತ್ರಿ ಗೈಸ್. 2 ಅವ್ರ ಸಲುವಾಗಿ ಏನಾರು ತಗೋಬೇಕಂತ ಬಂದೆ, ಬಟ್ ಶಾರ್ಪ್ನರ್ ತಗೊಂಡ. ಅದು ಕ್ಯೂಟ್ ಅನ್ಸೋದೈತಲ್ಲ. ಬರ್ರಿ ಗೈಸ್. ಸೊ ಗೈಸ್ ಟೈಮ್ ಝೋನ್ ಎಲ್ಲ ಮುಗಿತ್ ಅಂದ್ರ ಟೈಮ್ ಝೋನ್ ಒಳಗ ಆಟ ಆಡಿದ್ವಿ. 2000 ಹಾಕಿದ್ವಲ್ಲ, 2000 ಹೆಚ್ಚಿಗೆ ಹಾಕಿದ್ವಿ. 2200 ರೂಪಾಯಿ ಏನೋ ಹಾಕಿದ್ವಿ. ಏನೋ ಒಂದ್ 4-5 ಐಟಮ್ಸ್ ಬಂದು ಅಷ್ಟೇ. ಅದ ಬಿಟ್ರೆ ಒಂದೇನು ಬರ್ಲಿಲ್ಲ. ಖರೆ ಮಜಾ ಬಂತ್ರಿ, ಎಂಜಾಯ್ ಮಾಡಿದ್ವಿ, ಅದಷ್ಟೇ ಬಿಟ್ರೆ ಏನೇನು ಇಲ್ಲ ಗೈಸ್. ಸೊ ಈಗ ಏನು ನೋಡಂಗಿಲ್ಲ, ಈಗ ಸರಳ ಮನಿಗ್ ಹೋಗೋದಾಗಿದೆ. ನನ್ ಬ್ಯಾಗ್ ಇಟ್ಕೊಂಡ್ಬಿಡ್ತಿ? ನನ್ ಬ್ಯಾಗ್ ಇಟ್ಕೋತಿ. ಓಕೆ. 4,200 ಅಲ್ಲ? ಓಕೆ. ಸೊ ಗೈಸ್ ಇವಾಗ ಟ್ರೈ ಮಾಡಾಕತ್ತೀವಿ. ಇಲ್ಲ ಓಕೆ. ಸೊ ಗೈಸ್ ಫುಲ್ ಹೆದರಿಕೆ ಆಗದ. ಯಪ್ಪ ದೇವ್ರೆ, ಏನೋ ಬಂದಂಗ ಐತಿ. ಫುಲ್ ಡೇಂಜರಸ್. ಗಿಡ್ಡ ನೀನು ಬರ್ಬೇಕಿತ್ತು. ಅಯ್ಯಪ್ಪ ಭಯಾನಕ ಐತ್ರಿ ಗೈಸ್ ಇದು ಫುಲ್ಲು. ಯೋ ದೇವ್ರ, ಉಪ್ಸ್. ಅಯ್ಯೋ ದೇವಾ, ಕಲ್ಲಿಗಿಲ್ಲಿ ಎಲ್ಲ ಬರ್ಲಿಕ್ಕತ್ತವ. ಸೊ ಗೈಸ್ ನೀವು ಇದೊಂದ್ಸಲ ಟ್ರೈ ಮಾಡ್ರಿ, ಫುಲ್ ಮಸ್ತ್ ಮಜಾ ಬರ್ತೈತಿ. ಅಂಡ್ ಒಂಥರ ಹಾರರ್ ಇದ್ದಂಗ ಐತ್ರಿ ಗೈಸ್. ಎಷ್ಟು ಮೇಲೆ ಉಂಟು. ಸೊ ಗೈಸ್ ಇದೊಂಥರ ಹಾಂಟೆಡ್ ಇದ್ದಂಗ ಐತ್ರಿ. ಇನ್ನೊಂದೈತಾ? ಆಯ್ತು ದೇವ. ಸೊ ಗೈಸ್ ಇನ್ನೊಂದೈತಂತ. ಇನ್ನೊಂದ್ ಏನೈತಿ ನೋಡಿ ಆಟ ಆಡೋಣ್ರಿ. ಕಾಣ್ಸತಿನ? ಓಕೆ. ಹೆಂಗ ಅನ್ಸತೈತಿ ಹೊರಗ? ನಂಗ್ ವೈಟ್ ಅನ್ಸದೆ, ಸುತ್ತಲೂ ಯಾರು ಕಾಣ್ಸತಿಲ್ಲ. ಒಂದ್ ಪೇಪರ್ ಇರ್ತಾವ. ಬಂತು. ಸ್ಟ್ರೈಟ್ ಇದ್ದೀನಿ. ದೇವ್ರೆ, ಯಪ್ಪ ಸಿಕ್ಕಾಪಟ್ಟೆ ಹೆದರಿದ್ದೆರಿಪ್ಪ ನಾನು. ಇವು ಎಕ್ಸ್ಪೀರಿಯನ್ಸ್ ಕೇಳತ್ತ ನೋಡ್ರಿ ನೀವು. ಎಷ್ಟು ಬೆವ್ತೇನ, ಎಷ್ಟೆಲ್ಲ ಬೆವ್ರು ಬಂದೈತಿ. ಆ್ಯಂಡ್ ಮೂಗ್ ಮೇಲೆ ಒಂಥರ ಹೆಂಗಾಗಿತ್ತು ನೋಡ್ರಿ ನೀವು. ಯಪ್ಪ ಇಷ್ಟು ಕೆಟ್ಟ ಹೆದರಿದ್ನಿ ಅಂದ್ರೆ ಭಾಳ ಕೆಟ್ಟ ಹೆದರಿದ್ದೆ ನಾನು. ಅದು ನಾವು ಹೆಂಗೆ ರಿಯಲ್ ಲೈಫ್ದಾಗ ಹೆಂಗೆ ಆಡ್ತೀವಿ ಹಂಗೆ ಐತೆ. ಅದು ಹೆಲ್ಯೂಸಿನೇಷನ್ ಇದೆ, ಬಟ್ ಲೈಕ್ ಹೆವಿ ಒಂಥರ ಭಯಾನಕ ರೀ. ಭಾಳ ಕೆಟ್ಟಾಯ್ತು. ನಾವು ಊರಿನ ಮಾಲ್ ಅದು ಎಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ಏನಿದ್ರು ಡೈರೆಕ್ಟ್ ಮನೆಗೆ ಹೋಗ್ಬೇಕಂತ. ಅದಕ್ಕೆ ಬಟ್ ಆದ್ರೆ ಹೆಂಗೆ ಹೋಗ್ಬೇಕನ್ನೋದೇ ಗೊತ್ತಿಲ್ಲ ಗೈಸ್. ಯಾವ ಸೈಡ್ ಹೋಗ್ಬೇಕನ್ನೋದೇ ಗೊತ್ತಿಲ್ಲ ಗೈಸ್. ಐನೋ ಈ ಸೈಡ್ ಐತಿ, ಬಟ್ ಹೋಗೋಣಂತ. ಬಾಯ್. ಹಾಯ್ ರೀ, ಆರಾಮದಿರಿ? ನಾವು ನಿಮ್ ಯೂಟ್ಯೂಬ್ ಸಬ್ಸ್ಕ್ರೈಬರ್. ಹೌದ್ರಿ, ಆರಾಮದಿರಿ ಎಲ್ರು? ಗೈಸ್ ನಾವು ಟೈಮ್ ಝೋನ್ ಒಳಗೆ ಗೆದ್ದಿರುವಂತಹ ಇದು ಆ್ಯಂಡ್ ಇದು ಫೋಟೋ, ಒಂದೇ ಫೋಟೋ ತೋರಿಸ್ತೇನೆ ನೋಡ್ರಿ.
ಬಕ್ವಾಸ್ ಬಂದೈತಿ ಇವಂಗೆ ಗೊತ್ತಿರಲಿಲ್ಲ. ಸೊ ಹಂಗಾಗೈತಿ, ಅದಕ್ಕೆ ಅದನ್ನು ಮಡ್ಚಿದ್ದೀನಿ. ಸೊ ಇದು ಹೆಂಗೆ ಕಾಣಿಸತೈತ್ರಿ ಗೈಸ್, ಕ್ಯೂಟ್ ಕಾಣಿಸತೈತಲ್ಲ. ನಾ ಕರೆಕ್ಟ್ ಪೋಸ್ ಕೊಟ್ಟೆ, ನಾವು ಕರೆಕ್ಟ್ ಪೋಸ್ ಕೊಡಕ್ಕೆ ಬಂದಿಲ್ಲ. ಇದೊಂದು ಪೋಸ್ ಚಂದ ಕೊಟ್ಟಾನ. ಅವನು ಹೆಂಗ್ರಿ ಅವ ಯಾವಾಗಕ್ಕೆ ಅವ್ನು ಹೇರ್ ಸ್ಟೈಲ್ ಮಾಡ್ಕೊತಿರ್ಲಿ ಅಂತ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಬಬಲ್ ಮ್ಯಾಜಿಕ್ ಅಂತೇಳಿ. ಇದ್ರಾಗಿಂದ ಬಬಲ್ನ ಹೊರಗೆ ಹಾಕ್ಬೋದು. ಆ್ಯಂಡ್ ಆಲ್ರೆಡಿ ನಾ ತಿಂದರಿ ಇದ್ರೊಳಗಿಂದ 3 ಪಾಪ್ಸ್ ಅಂಥೇಳಿ ಮಸ್ತ್ ಇದ್ದು. ಆ್ಯಕ್ಚುಲಿ ಭಾರಿ ಅದಾವೆ. ಚಿಂಗಮ್ ಗತೆ ಅನ್ನಿಸ್ತೈತಿ, ಬಟ್ ಚಿಂಗಮ್ ಅಲ್ಲ, ಕ್ಯಾಂಡಿ. ಸೊ ಇದು ಒಂದು ಗೆದ್ವಿ. ಆ್ಯಂಡ್ ದಿಸ್ ಈಸ್ ರಬ್ಬರ್ ಆ್ಯಂಡ್ ಶಾರ್ಪ್ನರ್. ಐ ಲವ್ ದಿಸ್ 2-in-1 ಪೆನ್ಸಿಲ್ ಶಾರ್ಪ್ನರ್ ಐತ್ರಿ, ಇರೇಸರ್ ಐತ್ರಿ. ಸೊ ಕ್ಯೂಟ್ ಅನ್ಸದೈತ್ರಿ ನನಗೆ. ಈಗ ಜಸ್ಟ್ ಬಂದ್ವಿ, ಕೆಳಗಡೆ ಹೋಗಿ ಇದನ್ನು ತೊಗೊಂಡು ಬಂದ್ವಿ. ಏನಂತಾರೋದು ಎಗ್ ರೈಸ್ ಅವನಿಗೆ. ಸೊ ಜಸ್ಟ್ ಬಂದ ಕುಂತೇನ್ರಿ ಗೈಸ್. ಇಲ್ಲೇ ಹೀಗೆಲ್ಲ ಬ್ಯಾಗ್ ಅದು ಹರಿವಿ ಕುಂತೇನಿ. ಈಗೇನಿಲ್ಲಪ್ಪ ಅಂದ್ರೆ ಈಗ ಒಂದು ಡ್ರೆಸ್ ಚೇಂಜ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡಿ ದೆನ್ ಕೆಕಾಲ್ ಮುತ್ತಿ ಆಮೇಲೆ ತೊಗೋತೇನೆ ರೀ. ಫಸ್ಟಿಗೆ ಊಟ ಆರ್ಡ್ರ್ ಮಾಡ್ತೀನಿ. ಅವ್ನು ಪೂರ್ತಿಗೆ ಎಗ್ ರೈಸ್ ತೊಗೊಂಡ. ನಂಗೆ ಎಗ್ ರೈಸ್ ಇಷ್ಟ ಆಗಂಗಿಲ್ಲ. ಸೊ ಅದರ ಸಲುವಾಗಿ ಹೊರಗಿಂದ ಏನಾರ ಒಂದು ಫುಡ್ ಆರ್ಡ್ರ್ ಮಾಡ್ಕೋತೇನೆ. ನೋಡೋಣ ಏನು ಮಾಡ್ತೇನೆ. ನಂಗೆ ಐಸ್ ಕ್ರೀಮ್ ತಿನ್ಬೇಕಂತ ಭಾಳ ಆಸೆ ಆಗತೈತಿ. ಐಸ್ ಕ್ರೀಮ್ ತಿಂತೇನೆ. ಫಸ್ಟು ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತೇನೆ ಈಗ. ಅದಾದಮೇಲೆ ನೋಡೋಣ ಏನೇನು ಮಾಡ್ತೇನೆ ಅಂತ. ನೀರಿನ ಬಾಟಲು ಮರೆತು ಬಂದೀವಿ. ನೀರಿನ ಬಾಟಲ್ನು ಬ್ಲಿಂಕಿಟ್ ಮಾಡ್ತೇನೆ ಈಗ. ಓಕೆ, ಇವತ್ತೊಂದು ದಿನ ಇರ್ತೀವಿ. ನಾಳೆಗೆ ವ್ಲಾಗ್ ಹೊಸದಿರ್ತೈತೆವೋ ಅಥವಾ ಇದ್ರೊಳಗೆ ಆ್ಯಡ್ ಮಾಡಿರ್ತೇವೋ ನೋಡ್ರಿ ಗೈಸ್. ನನಗೂ ಗೊತ್ತಿಲ್ಲ, ಯಾಕಪ್ಪ ಅಂದರೆ ಇದೊಂದು ಸ್ವಲ್ಪ ಸಣ್ಣದಾಗಿತ್ತೇನೋ ವ್ಲಾಗ್, ಯಾರಿಗೊತ್ತು. ಸುರೇಶ್ ಅವರು ಬಾತ್ರೂಮ್ಗೆ ಹೋಗಿದ್ದಾರೆ ಗೈಸ್. ಅವರು ಇವಾಗ ಸದ್ಯಕ್ಕೆ ಒಂದು ತಾಸು ಸಿಗುವುದಿಲ್ಲ. ಸೊ ಹಾಗಾಗಿ ನಾನೊಬ್ಬಳೇ ವ್ಲಾಗ್ ಮಾಡತ್ತೀನಿ ರೀ ಗೈಸ್, ವ್ಲಾಗ್. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ ಸಿಗ್ತೀನಿ ರೀ ಗೈಸ್. ಹಾಯ್, ವಾಪಸ್ ಬಂದೆ. ಡ್ರೆಸ್ ಚೇಂಜ್ ಮಾಡಿದೆ ಆ್ಯಂಡ್ ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಕಾಜಲ್ ಅಷ್ಟಿರ್ತೈತಿ, ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ಡ್ರೈ ಆಗಬಾರ್ದಲ್ಲ. ಇವಾಗ ಏನಿಲ್ಲ ರೀ ಗೈಸ್, ಬ್ಲಿಂಕಿಟ್ ಒಳಗೆ ವಾಟರ್ ಬಾಟಲ್ಸ್. ದೆನ್ ಹೇಳಿದಲ್ಲ ನಂಗೆ ಐಸ್ ಕ್ರೀಮ್ ತಿನ್ನೋಂಗೆ ಭಾಳ ಅನ್ಸೋದೈತೆ ಅಂಥೇಳಿ ಒಂದಿಟ್ಟು ಐಸ್ ಕ್ರೀಮ ಆರ್ಡ್ರ್ ಮಾಡ್ತೀನಿ ರೀ ಗೈಸ್. ಯಾಕೋ ಭಾಳ ಐಸ್ ಕ್ರೀಮ್ ಅನ್ಸತೈತಿ. ಏನು ಮಾಡೋಣ, ಆರ್ಡ್ರ್ ಮಾಡೋಣ ಅಷ್ಟೇ ಅಲ್ಲ. ಸೊ ಮತ್ತು ರೀ ಗೈಸ್ ಏನು ಸಮಾಚಾರ. ಈ ಬರುವಂತಹ ಪ್ರತಿಯೊಂದು ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗ್ಲಿಕ್ಕತ್ತೈತಿ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಇಷ್ಟ ಆಗ್ಲಿಕ್ಕಂದ್ರೂ ಇಷ್ಟ ಮಾಡ್ಕೊಂಡಾದ್ರೂ ವಿಡಿಯೋ ನೋಡ್ರಿ ಗೈಸ್. ಮತ್ತೇನು ಹೇಳಿರಿ, ಹಾಗೆ ಸುಮ್ಮನೆ ಕೆಳಗಡೆ ನೋಡತ್ತೇನಪ್ಪ ಅಂದರೆ ಯಾವ ಐಸ್ ಕ್ರೀಮ್ ತೊಗೋಬೇಕಂತಿದ್ದ ಅದು ಐಸ್ ಕ್ರೀಮ್ ಸಿಗತ್ತಿಲ್ಲ ಇಲ್ಲಿ. ಸೊ ದಾಟ್ಸ್ ವೈ ನೋಡ್ಲಿಕ್ಕತ್ತೆ. ಇವಾಗ ನಾನು ಊಟ ಅದು ಆರ್ಡ್ರ್ ಮಾಡ್ತೀನಿ. ಸುರೇಶ್ ಅವ್ರದ್ದು ಊಟ ಐತಿ, ಅಲ್ಲೇ ಐತ್ರಿ ಗೈಸ್. ಅಲ್ಲೇ ಯಾವ ಕಲರ್ ಚೀಲ ಅದ, ಪಿಂಕ್ ಕಲರ್ ಚೀಲ ಕಾಣಿಸುತ್ತಲ್ಲ, ಅಲ್ಲಿಟ್ಟೈತಿ. ನಮಗೆಲ್ಲ ಚಂದ ರೆಡಿ ಆಗ್ಬೇಕಂದ್ರೆ ಕೈಕಾಲು ಮುಗಿ ತೊಗೋಬೇಕು. ಜಸ್ಟ್ ವೆಟ್ ಟಿಶ್ಯೂಲೆ ವೈಪ್ ಮಾಡ್ಕೊಂಡೀನಿ ಅಷ್ಟೇ. ಓಕೆ, ಈಗೇನು ಉಳಿದಿಲ್ಲ. ಈಗ ಊಟ ಅದು ಮಾಡ್ಕೊಂಡು ಮಕ್ಕೊಂಬಿಡ್ತೀನಿ. ಈಗೆಲ್ಲ ಆರ್ಡ್ರ್ ಮಾಡಿ ಮಕ್ಕೋತೇನೆ ರೀ ಗೈಸ್. ಯಾಕೋ ಫುಲ್ ಸುಸ್ತಾದಂಗೆ ಆಗ್ತೈತಿ. ನಾಳೆ ಟೆಂಪಲ್ ಅದು ಹೋಗೋ ಪ್ಲ್ಯಾನ್ ಐತಿ. ನಮ್ಮ ಮಾಮಗಳ ಮನೆಗೆ ಅದು ಹೋಗೋ ಪ್ಲ್ಯಾನ್ ಐತಿ. ತೋರಿಸ್ತೇನೆ ಗೈಸ್. ಸೇ ಬಾಯ್ ಅನ್ನತ್ತೇನೆ ನಾನು. ಓಕೆ, ಸೂರ್ಯ ಅವರು ಬಂದಮೇಲೆ ಊಟ ಮಾಡೋದು ತೋರಿಸ್ತೇನೆ. ಓಕೆ, ಸೊ ಊಟ ನಂದಂತರೂ ಬಂತು. ಆ್ಯಂಡ್ ಇವ್ರದ್ದು ಐತಿಲ್ಲೇ. ಆ್ಯಂಡ್ ಇದು ವಾಟ್ರ್ ಬಾಟಲ್ ಆ್ಯಂಡ್ ಇವ್ರು ಸುರೇಶ್ ಅವರು. ಸೊ ನನ್ನ ಐಸ್ ಕ್ರೀಮ್ ಇಲ್ಲೈತ್ರಿ. ಫಸ್ಟ್ ಐಸ್ ಕ್ರೀಮ್ ತಿನ್ನಲೇ ಊಟ ಮಾಡಲು ಅನ್ನತ್ತೆ. ಸೊ ಗೈಸ್ ಹೌದ್ರಿ, ಇದು ಮೆಲ್ಟ್ ಆಗೈತೆ ಆಲ್ರೆಡಿ. ಸೊ ಅದ್ರ ಸಲ ಫಸ್ಟ್ ಐಸ್ ಕ್ರೀಮ್ ತಿಂತೀನಿ, ಆಮೇಲೆ ಬೇಕಾದ್ರೆ ಊಟ ಮಾಡ್ತೀನಿ. ಸೊ ನೀನು ಮಾಡಷ್ಟು ಮಟ ಟೇಸ್ಟ್ ಹೆಂಗೈತೆ ಹೇಳ್ರಿ ಸಾಹೇಬ್ರ. ಆಯ್ತಾ? ಊಟ ಮಾಡು. ಮತ್ತೆ ಬಂದೆ ಏನಪ್ಪ ಅಂತಂದ್ರೆ ಜಸ್ಟ್ ಊಟ ಆಯ್ತು. ಫುಲ್ ಖಾರ ಅಂದಿತ್ತು. ಅದಕ್ಕೆ ಚಾಕ್ಲೇಟ್ ತಿನ್ನಬೇಕು ಅಂಥೇಳಿ ಇಂಡೋರ್ ಚಾಕ್ಲೇಟ್ ತೊಗೊಂಬಂದೆ. ಸುರೇಶ್ ಅವರು ಅರ್ಧಂಬರ್ಧ ತಿಂದು ಊಟ ಬಿಟ್ಟು ಉಸಿರು ಬೆಳೆ ಹಾಕುತ್ತಾರೆ. ಆ್ಯಕ್ಚುಲಿ ಆ ಕೆಲಸ ನಾ ಮಾಡಬೇಕಿತ್ತು, ಬಟ್ ನಂದು ಆಲ್ರೆಡಿ ಜಲ್ದಿ ಊಟ ಆಗಿತ್ತಲ್ಲ, ಖಾರ ಹತ್ತದಿತ್ತು ಅಂಥೇಳಿ ಚಾಕ್ಲೇಟ್ ತಿನ್ನಕ್ಕಂತ ಓಡಿ ಬಂದೆ. ಅಷ್ಟೊತ್ತಲೇ ಅವ್ರು ಮಾಡ್ಲಿಕ್ಕತ್ತಿದ್ರು. ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಮತ್ತು ಯಾವ ಥರ ನಿಮಗೆ ವಿಡಿಯೋಸ್ ಬೇಕಾಗುತ್ತೆ ಅಂತ ದಯವಿಟ್ಟು ನಮಗೆ ತಿಳಿಸಿದ್ರೆ ನಾವು ಆ ಥರ ಕಂಟೆಂಟ್ ನಿಮಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್
ಶಾರ್ಟ್ ಮೂವಿ ಅಕ್ಟೋಬರ್ 15ಕ್ಕೆ ರಿಲೀಸ್ ಆಗ್ತೈತಿ ಅಂತ ಅಂತಿದ್ವಿ. 15 ಇಲ್ಲಾಂದ್ರೆ 20 ತಾರೀಕಿಗೆ ರಿಲೀಸ್ ಆಗ್ತೈತಿ. 20 ತಾರೀಕು ಒಳಗೆ ರಿಲೀಸ್ ಆಗ್ತೈತಿ. ನಾನು ಹೆಂಗೆ ನನಗೆ ಬಂದಂಗೆ ಎಡಿಟ್ ಮಾಡಿ ಬಿಟ್ಟಿರ್ತೀನಿ ಗೈಸ್. ಯಾಕೆ ಗೈಸ್, ಸಿ ಯು ಆ್ಯಂಡ್ ಸ್ಟೇ ಟ್ಯೂನ್ಡ್ ಗೈಸ್. ಮತ್ತು ನೆಕ್ಸ್ಟ್ ವ್ಲಾಗಿಗೆ ಯಾವುದಾದ್ರೂ ನಿಮಗೆ ಕಂಟೆಂಟ್ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ರಿ. ಆ್ಯಂಡ್ ಸೊ ಗೈಸ್, ಎಸ್ ಗೈಸ್, ಸೊ ಅನ್ನೋದು ಭಾಳ ಆಗೈತಿ. ಸೊ ಅದಕ್ಕೆ ಬೇರೆ ಏನಾದರೂ ನಿಮಗೆ ಹೆಸರು ಕರಿಬೇಕು ಅಂದರೆ ಲೈಕ್ ಸ್ನೇಹಿತರೇ, ಜನರೇ, ಫ್ಯಾಮಿಲಿ ಈ ಥರ ಏನಾದರೂ ಕರಿಬೇಕು ಅಂತ ನನಗೂ ಐತಿ. ಬಟ್ ಈಗ ಆಲ್ರೆಡಿ ಅದನ್ನ ಎಲ್ಲರೂ ಯೂಸ್ ಮಾಡ್ಲಿಕ್ಕತ್ತಾರು. ಸೊ ಹಾಗಾಗಿ ಯಾವುದೇ ಥರ ಹೊಸವಾಗಿ ಡಿಫ್ರೆಂಟಾಗಿ ಮಾಡಬೇಕು, ಕರಿಬೇಕು. ಸೊ ದ್ಯಾಟ್ಸ್ ವೈ ಏನಂತ ಕರೀಲಿ ಅಂತ ಹೇಳಿ ನೀವು ಒಂದು ಸ್ವಲ್ಪ ಹೇಳ್ರಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋ ಒಳಗೆ ಭಾಳಷ್ಟು ಜನ ಕಮೆಂಟ್ ಹಾಕಿರಿ ಏನಪ್ಪ ಅಂತಂದ್ರೆ ರೊಕ್ಕ ಎಲ್ಲ ಅಂತೀರಿ, ಅಷ್ಟೆಲ್ಲ ಖರ್ಚು ಮಾಡ್ತೀರಿ, ಅಷ್ಟೆಲ್ಲ ತಿನ್ನಕ್ಕೆ ಹೋಗ್ತೀರಿ, ಅಷ್ಟೆಲ್ಲ ತಿರುಗಾಡ್ತೀರಿ ಅಂತೇಳಿ. ಅದಕ್ಕಂತ ಸ್ಪೆಸಿಫಿಕ್ ಆಗಿ ನಾವು ತೆಗೆದಿಟ್ಟಿದ್ದೇನೆ. ನನಗೆ ನಂದು ನಾ ದುಡ್ದಿರೋಂಥ ದುಡ್ಡು. ಸೊ ಅವ್ನು ತೆಗೆದಿದ್ದು ಇನ್ನೆಲ್ಲಿ ಹೋಗುವಂಥದ್ದು ಸಂದರ್ಭ ಬರಲ್ಲ. ಸೊ ಇದೇ ಅಷ್ಟೇ ಇವಾಗ ಸದ್ಯಕ್ಕಿರೋ ಲಾಗ್. ಸೊ ಮತ್ತೆಲ್ಲೇ ಹೋಗುವಂಥ ಸಂದರ್ಭ ಬರೋಂಗಿಲ್ಲ. ಆ್ಯಂಡ್ ಮೈಸೂರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಒಂದು 2 days ಅದು ಹಿಂಗೆ ಸ್ಟೇ ಮಾಡ್ಬೇಕಂದ್ರೆ ಅಲ್ಲೆಲ್ಲ ಫುಲ್ ಆಗಿದ್ದಾವಂತ. ಆ್ಯಂಡ್ ರಶ್ ಐತಾ ಅಂತ ಹೇಳಕತ್ತಿದ್ರು. ಸೊ ಈ ಟೈಮ್ನಾಗ ನಾವು ಹೆಂಗೆ ಹೋಗ್ಬೇಕಂತ ನಮಗೂ ಅಷ್ಟು ಗೊತ್ತಾಗತ್ತಿಲ್ಲ. ಸೊ ಅದ್ರ ಸಲುವಾಗಿ ವೇಟ್ ಮಾಡ್ಲಿಕ್ಕತ್ತೆ ನಾನು ಏನಾಕೈತೆ ಅಂತ ಕೇಳಕ್ಕೆ ನೋಡಕ್ಕೆ. ಮಾರ್ನಿಂಗ್ ಮಟ್ಟ ಹೇಳ್ತಾನಂದರು. ಮಾರ್ನಿಂಗ್ ಮಟ್ಟ ಹೇಳಿದ್ರೆ ಹೋಗಕ್ಕೆ ಅಡ್ಡಿ ಇಲ್ಲ. ಮತ್ತೇನಾದರೂ ಇಲ್ಲ ಅಂದ್ರೆ ಮತ್ತು ನಾವು ನಾಳೆ ನೈಟ ಊರಿಗೆ ಹೋಗ್ಬಿಡ್ತೇವೆ. ಮೈಸೂರು ಸಲುವಾಗಿ ಬಂದು ಮೈಸೂರಿಗೆ ಹೋಗ್ಲಿಕ್ಕಂದ್ರೆ ಒಂಥರ ಆಗತೈತಿ. ನಮ್ಮ ಪಪ್ಪನೂ ಹೇಳಿದ್ರೆ ಭಾಳ ರಶ್ ಇರ್ತೈತೆ, ಸುಮ್ಮ ಯಾಕೆ ಖಾಲಿ ಟೈಮ್ದಾಗ ಹೋಗ್ಬೇಕು, ಈ ಟೈಮ್ದಾಗ ಭಾಳ ರಶ್ ಇರ್ತೈತಿ. ದಸರಾ ನೋಡ್ಬೇಕೇನೋ ಹೌದು, ಬಟ್ ಆದರೂ ರಶ್ ಇದ್ದಾಗ ನೀವು ಸ್ಟೇ ಆದರೂ ಎಲ್ಲಿ ಮಾಡ್ತೀರಿ ಅಂತ ಕೇಳಲಿಕ್ಕತ್ತಿದ್ರು. ಸೊ ನಮಗಂತೂ ರಿಲೇಷನ್ದವ್ರು ಯಾರೂ ಇಲ್ಲ, ಇದ್ರೂ ನಮಗೆ ಪರಿಚಯ ಇರೋಂಗಿಲ್ಲಲ್ಲ. ಸೊ ದೂರದ ರಿಲೇಷನ್ ಹಂಗೆ ಅವ್ರ ಮನೆ ಒಮ್ಮೆ ಹೋಗೋಕೆ ಸಡನ್ನಾಗಿ ನಡೆಯಂಗಿಲ್ಲ. ಸೊ ಈ ಥರ ಓಕೆ ಗೈಸ್, ಇರಲಿ. ನಮ್ಮ ಹರಿ ಕತೆ ಪ್ರವಚನ ಇಲ್ಲಿಗೆ ಮುಗಿಸ್ಕೊಂತ ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕನ್ನೋದೇ ಹೇಳ್ರಿ. ಆ್ಯಂಡ್ ಪ್ರ್ಯಾಂಕ್ ಕಮಿಂಗ್ ಸೂನ್ ಗೈಸ್. ಸ್ಟೇ ಟ್ಯೂನ್ಡ್. ಬಾಯ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಹಂಗೆ ಬಾಜು ಇರೋಂಥ ಗಡ್ಡಿನ ಠನ್ ಅಂತ ಒತ್ತಿ ಬಿಡ್ರಿ ಗೈಸ್. ಸೂರ್ಯ ಬಂದಮೇಲೆ ಎಂಡ್ ಮಾಡ್ಲೇನ? ಸುರೇಶ್ ಬಂದು ಜಲ್ದಿ ಬಾ. ಅವ್ ಊಟ ಆದಮೇಲೆ ಹಲ್ ತಿಕ್ಕೋಕೆ ಹೇಳ್ರಿ ಗೈಸ್. ಹಲ್ ಟಿಶ್ಯೂ ಪೇಪರ್ ಟಿಶ್ಯೂ ಪೇಪರ್ ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾನ್ರಿ ಇವ. ವೆರಿ ಹೈಜೀನ್ ಮೇಂಟೈನ್ ಗೈ. ಐ ನೆವರ್ ಸೀನ್ ದಿಸ್ ಪರ್ಸನ್ ಎನಿವೇರ್. ಕನ್ನಡ ಮಾತಾಡು. ಇವಾಗ ಊಟ ಅಂತೀನಿ ನಾನು ಮುಗಿತೀನಿ. ಈಗ ಊಟ ಯಾಕೆ ಲಘು ಮಾಡಿ ಬರ್ತಾಳಪ್ಪ ಅಂತಂದ್ರೆ ಲಾಸ್ಟ್ಗೆ ಮೊಸರು ತೆಗಿತಂತ ಪಟ್ನ ಹೊಡಿ ಬರ್ತಾಳ. ಲಾಸ್ಟ್ ನಾನು ಬೆಳಿಬೇಕೈತಿ ಪ್ರತಿ ಸಲ. ಅಂದ್ರೆ ಈಗ ಊಟ ಮಾಡೋದೇ ಎಷ್ಟು ಮಾಡ್ತಾಳ, ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರಲ್ಲ, ಅದ್ರ ಸ್ವಲ್ಪ ನಾನು ಲೇಟ್ ಆಗ್ತೈತಿ. ಈಗ ಅದೇ ನಾವು ಇಟ್ಕೊಂಡು ಇಡ್ತೀನಿ ಕೆಸ ಓಡಿ ಬಂದ್ಬಿಡ್ತಾಳ ಅಂತೇಳಿ ಹೇಳ್ಬಾರ್ದು. ಮುಂದಾದ್ರೂ ನಾನು ಬೆಳಿಬೇಕಲ್ರಿ ಗೈಸ್. ಅಂದ್ರೆ ಇವ್ರ ಮನ್ಯಾಗಿದ್ದಾಗ ಅವಾಗೇನು ಅನಿವಾರ್ಯ. ನಮ್ಮ ಮನೆಯೊಳಗೆ ಬಂದಾಗೂ ಇವ್ನ ಮುಸ್ರಿ ನಾನು ಬೆಳಿಬೇಕು, ಅದು ಅನಿವಾರ್ಯ. ಇಲ್ಲಿ ಹಿಂಗೆ ಬಂದಾಗ ಒಂದಿಟ್ಟು ನಮಗೂ ರೆಸ್ಟ್ ಬೇಕಲ್ಲ, ಅದಕ್ಕೆ ಬಳಿಯಪ್ಪ ಅಂತೇಳಿ. ಏನಾರ ತಪ್ಪ ಅದು? ಇಲ್ಲ ನನ್ನ ತಪ್ಪ. ನಿಮ್ಮ ಕೆಲಸ ನೀವು ಮಾಡ್ಕೋಬೇಕಿಲ್ಲ? ಅದಿರಲಿ ಲಾಗ್ ಎಂಡ್ ಮಾಡಿ. ಅಲ್ಲ ನಾ ಕೇಳತ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ಕೋಬೇಕಿಲ್ಲ? ಮತ್ತೆ ನೀವು ಮಾಡ್ಕೋಬೇಕ್ರಿ ಗೈಸ್. ಹಿಂಗೆ ಹೆಂಡತಿಗೆ, ಅವ್ವಗಳಿಗೆ, ಅಕ್ಕಂಗಿಯರಿಗೆ ತ್ರಾಸ ಕೊಡೋಂಗಿಲ್ಲ. ಓಕೆ, ನಿಮ್ಮ ಮುಸ್ರಿನ ನೀವೇ ಬಳಿಬೇಕು. ನಂದು ಅದಕ್ಕೆ ಮುಸ್ರಿ ಏನಿಲ್ದಾಗ ನಾವು ತಿಂದಿರ್ತೀವಿ. ಒಂದೊಂದು ಅಗಳಿಗೂ ಕಿಮ್ಮತ್ ಕೊಡ್ತೀವಿ ನಾವು. ಅದಕ್ಕೆ ಅಲ್ಲಿ ಒಂದು ಲೆಗ್ ಪೀಸ್ ಒಂದು ಬಿದ್ದಿತ್ತು, ಹಡ್ಡಿ ಬಿದ್ದಿತ್ತು. ಅದ್ರಾಗ ಇರುವಂಥ ಮಾಂಸ ಬಿದ್ದಿದ್ದಿಲ್ಲಲ್ಲ. ಮತ್ತೆ ಹಡ್ಡಿ ಬಿದ್ರ ಇದನ್ನ ಹಡ್ಡಿ ತಿನ್ಬೇಕು, ಮಾಂಸ ತಿಂದೀನಿ. ಸ್ಕೂಲ್ ಬಿದ್ದಿದ್ರೆ ಹಾಕಿದ್ದೆ ಪಾಪ. ಅದು ಹಡ್ಡಿ ಭಾಳ ಇಷ್ಟಪಡ್ತೈತೆ. ಓಕೆ ಗೈಸ್, ಬಾಯ್. ಸೇ ಬಾಯ್.